ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾಳೆ ನಡೆಯುವ ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾವು 4 ಬೋರ್ಡಿಂದ ಬಿಟ್ಟಂಥ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಸಂಪೂರ್ಣವಾಗಿ ಅವುಗಳ ಉತ್ತರಗಳೊಂದಿಗೆ ಡಿಸ್ಕಷನ್ ಮಾಡಿದ್ದೀವಿ ಮಕ್ಕಳ. ಆ ಲಿಂಕ್ ಮತ್ತು 4 ಸೆಟ್ ಕ್ವಶನ್ ಪೇಪರ್ಸನ್ನು ಅವುಗಳ ಕೀ ಉತ್ತರಗಳೊಂದಿಗೆ ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಆ ಸೆಟ್ಟು ಸಹ ಇದೆ. ಮತ್ತು ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಗೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಆಲ್ರೆಡಿ ಮಾಡಿದ್ದೀವಿ. ಸೊ ಇದು 2ನೇ ಮಾಡೆಲ್ ಪತ್ರಿಕೆ ಆಗಿರುತ್ತೆ. ಹಾಗಾಗಿ ನೋಡಿ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಕೆಳಗಿನ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಸೊ ಇಲ್ಲಿ 8 ಪ್ರಶ್ನೆ ಇರ್ತದೆ. ಫಸ್ಟ್ ಕ್ವಶನ್, a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ಸ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ಸ್ ಟು 0 ಜೋಡಿ ರೇಖಾತ್ಮಕ ಸಮೀಕರಣ ರೇಖೆಗಳಲ್ಲಿ a1/a2 ನಾಟ್ ಈಕ್ವಲ್ ಟು b1/b2 ಆದರೆ, ಸೊ a1/a2 ನಾಟ್ ಈಕ್ವಲ್ ಟು b1/2 ಅಂತ ಹೇಳಿದ್ರೆ ಸೊ ಆಬ್ವಿಯಸ್ಲಿ ಅದು ಛೇದಿಸುವ ರೇಖೆಗಳಾಗ್ತವೆ. ಸಮಾಂತರ ರೇಖೆಗಳಂತ ಹೇಳಿದ್ರೆ a1/a2 ಈಕ್ವಲ್ ಟು b1/b2 ಆಗ್ತದೆ. ಆಯ್ಕೆಗೊಳ್ಳುವ ಅಂದರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಆಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್, ವರ್ಗ ಸಮೀಕರಣದ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ಸ್ ಟು 0. ಸೊ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಕೆಳಗಿನ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪವಾಗಿರ್ತವೆ? ಸೊ ಯಾವಾಗಲೂ 2 ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪವಾಗಿರ್ತವೆ. ಕೊಟ್ಟಿರೋದ್ರಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, ಒಂದು ವೃತ್ತದ 2 ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಗೆ ಏನಂತೀವಿ? ಎಸ್, ಇಟ್ಸ್ ಛೇದಕ ರೇಖೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಸಿಲಿಂಡರಿನ ಪಾದದ ತ್ರಿಜ್ಯ r ಮತ್ತು ಎತ್ತರ h ಆಗಿರುವ ಒಂದು ಸಿಲಿಂಡರಿನ ಘನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಸಿಲಿಂಡರಿನ ಘನ ಮೇಲ್ಮೈ ವಿಸ್ತೀರ್ಣ ಸೊ ಆಬ್ವಿಯಸ್ಲಿ 2πr ಇಂಟು r ಪ್ಲಸ್ h ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 6th ಕ್ವಶನ್, x1, y1 ಮತ್ತು x2, y2 ಬಿಂದುಗಳು ಆದಾಗ ಮಧ್ಯ ಬಿಂದು. ಸೊ ಇಲ್ಲಿ ಕರೆಕ್ಟ್ ಮಧ್ಯ ಬಿಂದು ಸೂತ್ರವನ್ನು ಹೇಳ್ಬೇಕು. ದಟ್ ಈಸ್ p ಆಫ್ x, y ಇಸ್ ಈಕ್ವಲ್ಸ್ ಟು x2 ಪ್ಲಸ್ x1/2 y2 ಪ್ಲಸ್ y1 ಡಿವೈಡೆಡ್ ಬೈ 2 ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆಗೆ ಬಂದರೆ, ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಸಂಬಂಧ ಕೇಳಿದ್ದಾರೆ. ಸೊ ಸರಾಸರಿ ಮಧ್ಯಾಂಕ ಬಹುಲಕ ಈ 3ಕ್ಕೆ ಇರುವಂತಹ ಸಂಬಂಧ ಯಾವುದಂದ್ರೆ 3 ಮಧ್ಯಾಂಕ ಇಸ್ ಈಕ್ವಲ್ಸ್ ಟು 2 ಸರಾಸರಿ ಪ್ಲಸ್ ಬಹುಲಕ. ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆ, ಕಾಸ್ ಎ ಇಸ್ ಈಕ್ವಲ್ಸ್ ಟು 12/13 ಆದಾಗ ಸೆಕೆಂಡ್ ಎ ಬೆಲೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕಾಸ್ ಎ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ 12/13 ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಎ ಅಂತ ಹೇಳಿದ್ರೆ 1/cos ಎ ಆಗುತ್ತೆ. ಸೊ ಅದರ ವೃತ್ಕ್ರಮ. ಹಾಗಾಗಿ 13/12 ಇಸ್ ದ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 8 ಪ್ರಶ್ನೆಗಳಿರ್ತವೆ. 9ನೇ ಪ್ರಶ್ನೆ, ಈ ತ್ರಿಭುಜಗಳ ಜೋಡಿಗಳು ಸಮರೂಪಿ ಎಂದು ಹೇಳುವ ನಿರ್ಧಾರಕ ಗುಣವನ್ನು ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಇಲ್ಲಿ ಕೋನಗಳನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಕೋನ ನಿರ್ಧಾರಕ ಗುಣದ ಮೇಲೆ 2 ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ಹೇಳ್ಬೋದು. ಹಾಗಾಗಿ ಕೋನ ನಿರ್ಧಾರಕ ಗುಣ ಅಂತ ಹೇಳಿ ಬರೆದ್ರೆ ನಿಮಗೆ ಸಂಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ್ಕೆ ಹೇಳಿದ ತ್ರಿಜ್ಯವು ಉಂಟು ಮಾಡುವ ಕೋನದ ಅಳತೆ ಕೇಳಿದರೆ. ಸೊ ಯಾವಾಗಲೂ ಸ್ಪರ್ಶ ಬಿಂದುವಿನಲ್ಲಿ ಏನಾಗ್ತದೆ, ಸೊ ಇಲ್ಲಿ ತ್ರಿಜ್ಯ ಯಾವಾಗಲೂ 90 ಡಿಗ್ರಿ ಉಂಟಾಗುವಂಥದ್ದು. ಹಾಗಾಗಿ 90 ಡಿಗ್ರಿ ರೈಟ್ ಆನ್ಸರ್. ನೆಕ್ಸ್ಟ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಕೇಳಿದರೆ. ಸೊ ದಟ್ ಈಸ್ θ/360 ಇಂಟು πr² ಆಗುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಒಂದು ಚೌಕಘನದ ಅಂಚು ಎ ಆದಾಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಸೊ ಚೌಕಘನದ ಅಂಚು ಎ ಅಂತ ಹೇಳಿದ್ರೆ ಸೊ ಚೌಕಘನ ಅಂತ ಹೇಳಿ ಬಂದಾಗ ನಮಗೆ ಅಲ್ಲಿ 4 ಸೈಡ್ಸ್ ಇರುತ್ತೆ. ಹಾಗಾಗಿ 4a² ಆಗ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಖಚಿತ ಘಟನೆಯ ಸಂಭವನೀಯತೆ ಎಷ್ಟು? ಸೊ ಖಚಿತ ಘಟನೆಯ ಸಂಭವನೀಯತೆ ಯಾವಾಗಲೂ ಏನಾಗಿರ್ತದೆ, 0 ಆಗಿರ್ತದೆ. 14ನೇ ಪ್ರಶ್ನೆ, x² ಪ್ಲಸ್ 7x ಇಸ್ ಈಕ್ವಲ್ಸ್ ಟು 12 ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ x² ಪ್ಲಸ್ 7x ಮೈನಸ್ 12 ಇಸ್ ಈಕ್ವಲ್ ಟು 0 ಆಗ್ತದೆ. ನೆಕ್ಸ್ಟ್ 15th ಕ್ವಶನ್,
an is equals to 2n plus 1 ಆದಾಗ a3 ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ a3 ಅಂತ ಹೇಳಿ ಕೇಳಿದಾಗ n ಪ್ಲೇಸಿಗೆ 3ಯನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 2 ಇಂಟು 3 ಏನಾಗುತ್ತೆ 6 ಆಗುತ್ತೆ. 6 ಪ್ಲಸ್ 1 7 ಆಯಿತು. ನೆಕ್ಸ್ಟ್ ಚಿತ್ರದಲ್ಲಿ ಪಕ್ಕದ ಚಿತ್ರದಲ್ಲಿ ಪಿ ಆಫ್ ಎಕ್ಸ್ ನ ಶೂನ್ಯತೆಗಳ ಸಂಖ್ಯೆಯನ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ನಮಗೆ ಶೂನ್ಯತೆಗಳು. ಸೊ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಾರಿ ಹೋಗಿದೆ ನೋಡಿ, 1 2 3. ಹಾಗಾಗಿ ಇಲ್ಲಿ ಶೂನ್ಯತೆಗಳು ಎಷ್ಟಾಗ್ತದೆ ಮಕ್ಕಳ, 3 ಶೂನ್ಯತೆಗಳನ್ನ ಹೊಂದಿದೆ. ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್. ನೆಕ್ಸ್ಟ್ ಥರ್ಡ್ ಮೇನಲ್ಲಿಗೆ ಬಂದರೆ 2 ಅಂಕದ ಪ್ರಶ್ನೆಗಳು ಬರ್ತದೆ. 17th ಕ್ವಶನ್ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ನಿಮಗೆ ಈ ಮೇನಲ್ಲಿ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ರೆ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಆ ಕ್ವಶನ್ ಮತ್ತೆ ರಿಪೀಟ್ ಮಾಡಲ್ಲ ಮಕ್ಕಳು. 2 ಅಂಕಕ್ಕೆ ಏನಾದರೂ ಈ ರೀತಿ ಪ್ರಶ್ನೆ ಕೇಳಲಿಲ್ಲ ಅಂದರೆ ಸೊ 3 ಮಾರ್ಕ್ಸಿಗೆ ಹೋದಾಗ √3 √2 √5 ಅಥವಾ √7 ಆದರೂ ಕೇಳ್ಬೋದು. ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಕೇಳ್ತಾರೆ 3 ಮಾರ್ಕ್ಸಿಗೆ. ಸೊ 2 ಮಾರ್ಕ್ಸಿಗೆ ಕೇಳಿದಾಗ ಸೊ ಇಲ್ಲಿ 5 + √3 = p/q ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ p and q belongs to z ಆಗ್ತದೆ. ಹಾಗಾಗಿ ಏನಾಗುತ್ತೆ √3 = p/q. ಈ 5ಅನ್ನು ಈ ಕಡೆ ತಗೊಂಡ್ರೆ +5 -5 ಆಗುತ್ತೆ. ಸೊ ದಟ್ √3 = p - 5q / q ಆಯಿತು. ಸೊ ಇಲ್ಲಿ p - 5q/q ಏನಾಗುತ್ತೆ ಭಾಗಲಬ್ಧ ಸಂಖ್ಯೆ. ಅದರಿಂದ √3 ಸಹ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ತೆಗೆದುಕೊಂಡಿದ್ದೀವಿ. ಆದರೆ √3 ಒಂದು ಭಾಗಲಬ್ಧ ಸಂಖ್ಯೆ ಒಂದು ಹೇಳಿಕೆಗೆ ವಿರುದ್ಧವಾಗಿರೋದ್ರಿಂದ ಅದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಹೇಳಿ ನಾವು ಬರಿಬೇಕು. ಸೊ ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಸೊ ನೆಕ್ಸ್ಟ್ 18ನೇ ಪ್ರಶ್ನೆ ಸೇರಿ 2x + y = 7 ಮತ್ತು 3x - y = 3. ಸೊ ಇಲ್ಲಿ ನೀವು ಯಾವುದೇ ವಿಧಾನವನ್ನು ಬೇಕಾದರೂ ಹಾಕ್ಬೋದು. ಆದೇಶ ವಿಧಾನ, ಸೊ ವರ್ಜಿಸುವ ವಿಧಾನವನ್ನು ತೆಗೆದುಕೊಳ್ಳಿ, ಬಹಳಷ್ಟು ಈಸಿ ಮಕ್ಕಳು. 2x + y = 7, 3x - 7 = 3. ಸೊ ಇಲ್ಲಿ ನೀವು ಡೈರೆಕ್ಟ್ ಆಗಿ ಇಲ್ಲಿ +y ಇದೆ, ಇಲ್ಲಿ -y ಇದೆ ಮಕ್ಕಳ. ಸೊ ಡೈರೆಕ್ಟ್ ಆಗಿ ನೀವು ಕ್ಯಾನ್ಸಲ್ ಮಾಡಿಕೊಂಡ್ರು ವಿಲ್ ಗೆಟ್ 5x = 10 ಆಗುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ ಹೇಳಿ 10 ಆಗುತ್ತೆ. ಸೊ x = 2 ಆಗುತ್ತೆ. ಸೊ x ಬೆಲೆ 2 ಬಂದರೆ ಅದನ್ನು y ಬೆಲೆಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ 3. ಸೊ ಈ ರೀತಿನಾದ್ರೂ ಮಾಡ್ಬೋದು. ಹೀಗೆ ಗುಣಿಸಿ ಇದನ್ನ ಈ ಸಂಖ್ಯೆನ ಈಕ್ವಲ್ ಮಾಡಿನವ್ರು ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ ನೀವು ಇದನ್ನ ಕ್ಯಾನ್ಸಲ್ ಮಾಡಿನೂ ಸಹ ಮಾಡ್ಬೋದು ಮಕ್ಕಳ. ನೆಕ್ಸ್ಟ್ x² - 2x - 8 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ. ಸೊ ನೀವಿಲ್ಲಿ ಫ್ಯಾಕ್ಟರೈಸೇಷನ್ ಮಾಡಬೇಕು ಮಕ್ಕಳ, ಅಪವರ್ತನ ಮಾಡ್ತಾ ಹೋಗ್ಬೇಕು. ಅಪವರ್ತನ ಮಾಡಿದ್ರೆ ಸಾಕಾಗುತ್ತೆ. ಸೊ x² - 2x - 8. ಸೊ ಅಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ 8 ಬರಬೇಕು, ಆ್ಯಡ್ ಮಾಡಿದ್ರೆ 2 ಬರಬೇಕು. ಸೊ 4 2 = 8 ಆಗುತ್ತೆ. ಸೊ ಹಾಗಾಗಿ x² - 4x + 2x - 8. ಸೊ ಇಲ್ಲಿ x ಕಾಮನ್ ಇದೆ, ಇಲ್ಲಿ 2 ಕಾಮನ್ ಇದೆ. ಸೊ x ಅನ್ನು ಹೊರಗಡೆ ತೆಗೆದ್ರೆ ಉಳಿಯುವಂಥದ್ದು x - 4 ಪ್ಲಸ್ ಇಲ್ಲಿ 2 ಅನ್ನು ತೆಗೆದ್ರೆ ಉಳಿಯೋದು x - 4. therefore x - 4 ಕಾಮನ್ ಆಗುತ್ತೆ. ಸೊ ಉಳಿಯೋದು x + 2. ಸೊ ಹಾಗಾಗಿ x = 4 ಆಗುತ್ತೆ, x = -2 ಆಗುತ್ತೆ. ಸೊ ಹಾಗಾಗಿ ಇವೆರಡು ಅದರ ಶೂನ್ಯತೆಗಳಾಗ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ x² - 3x - 10 = 0. ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ವರ್ಗ ಸಮೀಕರಣದ ಮೂಲಗಳನ್ನ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನೋಡಿ, ಸೊ ನೀವು ಇಲ್ಲಿ ಬೇರೆ ವಿಧಾನವನ್ನು ಬೇರೆ ಹಾಕಿನೂ ಸಹ ನೀವು ಮಾಡ್ಬೋದು, ಫಾರ್ಮುಲಾವನ್ನ ಬಳಸ್ಬೋದು, ಅಥವಾ ಈ ರೀತಿ ಅಪವರ್ತನೆಯನ್ನು ಸಹ ನೀವು ಮಾಡಿ ಕಂಡುಹಿಡಿಬಹುದು. x² - 3x - 10 = 0. ಸೊ ಹಾಗಾಗಿ ಮಲ್ಟಿಪ್ಲೈ ಮಾಡಿದ್ರೆ 10, ಆ್ಯಡ್ ಮಾಡಿದ್ರೆ 3 ಬರಬೇಕು. ಸೊ ಹಾಗಾಗಿ 5 2 = 10 ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿದ್ರೆ ನಮಗೆ x ವ್ಯಾಲ್ಯೂ -2 ಆ್ಯಂಡ್ x ವ್ಯಾಲ್ಯೂ 5 ಬರುತ್ತೆ. ಸೊ ಹಾಗಾಗಿ 2 ವ್ಯಾಲ್ಯೂಸ್ ನಮಗೆ ಸಿಗುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ 2, 5, 8, 11 ಈ ಶ್ರೇಣಿಯ 15ನೇ ಪದ ಎಷ್ಟು? ಸೊ 15ನೇ ಪದ ಕೇಳಿದ್ದಾರೆ. ಹಾಗಾಗಿ ಫಸ್ಟ್ ನಾವು an ಅನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ a ಎಷ್ಟಿದೆ 2, d ಅಂದರೆ a2 - a1 ಮಾಡಬೇಕು. ಸೊ 5 - 2 ಮಾಡಿದ್ರೆ 3 ಬರುತ್ತೆ. ಸೊ ಎಷ್ಟನೇ ಪದ ಕೇಳಿದರೆ 15ನೇ ಪದ, ಹಾಗಾಗಿ n 15 ಆಯಿತು. ಸೊ ಸೂತ್ರವನ್ನು ಬಳಸ್ಕೊಳ್ಳೋಣ. an = a + n - 1 × d. ಸೊ a15 = 2 + 15 - 1 × 3. ಸೊ a15 ಏನಾಗುತ್ತೆ ಅಂದರೆ 14 3 = 42 + 2 ಮಾಡಿದ್ರೆ 44. ಹಾಗಾಗಿ ಸಮಾಂತರ ಶ್ರೇಣಿಯ 15ನೇ ಪದ ಎಷ್ಟಾಗುತ್ತೆ 44. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಇನ್ನೊಂದು ಪ್ರಶ್ನೆ ಕೇಳಿದರೆ 8, 13, 18 ಈ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ.
ಸೊ ಮೊತ್ತ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮಕ್ಕಳು ನಾವು ಎಸ್ ಎನ್ ಅನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟು ಏನೇನು ಕೊಟ್ಟಿದ್ದಾರೆ ನೋಡೋಣ. ಎ ಕೊಟ್ಟಿದ್ದಾರೆ, ಎನ್ 10, ಸೊ ಡಿನೂ ಗೊತ್ತಾಗುತ್ತೆ. ಸೊ ಆಬ್ವಿಯಸ್ಲಿ ಡಿ 5 ಆಗುತ್ತೆ A2 - A1 ಮಾಡಿದ್ರೆ. ಸೊ ಫಾರ್ಮುಲಾ ಹಾಕೊಳ್ಳೋಣ. ಎಸ್ ಎನ್ ಇಸ್ ಈಕ್ವಲ್ಸ್ ಟು n/2 × 2a + n - 1 × d. So 10/2 × 2 × 8 plus 10 - 1 × 5. Therefore we'll get 16 + 45. 16 + 45 × 5 ಯಾಕೆಂದರೆ 2 1s 2 5s. ಸೊ ವಿಲ್ ಗೆಟ್ 305. ಹಾಗಾಗಿ 10 ಪದಗಳವರೆಗಿನ ಮೊತ್ತ 305 ಆಗುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಸೈನ್ ಎ ಮತ್ತು ಕಾಸ್ ಸಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಸೈನ್ ಎ ಮತ್ತು ಕಾಸ್ ಸಿ, ಸೊ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ಸೊ ಈಗ ಸೈನ್ ಎ ಅನ್ನು ಕಂಡುಹಿಡಬೇಕು. ಸೈನ್ ಎ ಅಂತ ಹೇಳಿದ್ರೆ ಏನು? ಅಭಿಮುಖ ಬಾಹು ಬೈ ವಿಕರ್ಣ. ಸೊ ಇದರಲ್ಲಿ ಅಭಿಮುಖ ಬಾಹು ಯಾವುದು ಮಕ್ಕಳ? ಸೊ ಸೈನ್ ಎ ಅನ್ನು ತೆಗೆದುಕೊಂಡ್ರೆ, ಸೊ ಇದು ಎ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡ್ರೆ ಇದು ಸೈನ್ ಎ ಆದರೆ ಇದರಲ್ಲಿ ಅಭಿಮುಖ ಬಾಹು ಯಾವುದು? 6, ವಿಕರ್ಣ 10. ಸೊ ಹಾಗಾಗಿ 6/10 ಮಾಡಿದ್ರೆ ವಿಲ್ ಗೆಟ್ 3/5, ರೈಟ್. ಅದೇ ರೀತಿ ಕಾಸ್ ಸಿ ಕೇಳಿದ್ದಾರೆ. ಸೊ ಕಾಸ್ ಸಿ ಅಂತ ಹೇಳಿದ್ರೆ ಪಾರ್ಶ್ವಮುಖ, ಕಾಸ್ ಅಂತ ವಿ ಶುಡ್ ಫೈಂಡ್ ಔಟ್ ಪಾರ್ಶ್ವಮುಖ ಡಿವೈಡೆಡ್ ಬೈ ವಿಕರ್ಣ. ಸೊ ಇಲ್ಲಿ ಪಾರ್ಶ್ವಮುಖನು ಯಾವುದಾಗುತ್ತೆ? ಆಬ್ವಿಯಸ್ಲಿ 6 ಆಗುತ್ತೆ. ಸೊ 6 / 10. ಸೊ ಹಾಗಾಗಿ 3/5 ಆಗುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಆದರೆ ಬಿ ಸಿ ಬೆಲೆಯನ್ನು ಕಂಡುಹಿಡಿ. ಸೊ ಇಲ್ಲಿ ಥೇಲ್ಸ್ ಥಿಯರಮನ್ನು ಯೂಸ್ ಮಾಡ್ಬೋದು ಮಕ್ಕಳೇ. ನೋಡಿ, ಡಿ ಇ ಪ್ಯಾರಲಲ್ ಟು ಬಿ ಸಿ ಆಗಿದೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಬಿ ಸಿ. ಸೊ ವಿ ಡೋಂಟ್ ನೋ ದ ಬಿ ಸಿ ವ್ಯಾಲ್ಯೂ, ಸೊ ಫೈಂಡ್ ಔಟ್. ಸೊ ನಾವಿಲ್ಲಿ ತಗೋಬೋದು ಎ ಡಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಡಿವೈಡೆಡ್ ಬೈ ಬಿ ಸಿ. ಸೊ ಹಾಗಾಗಿ 2/5 ಇಸ್ ಈಕ್ವಲ್ ಟು ಡಿ ಇ ಬೈ ಬಿ ಸಿ ಆಯಿತು. ಸೊ 2BC ಇಸ್ ಈಕ್ವಲ್ ಟು 5DE ಆಯಿತು. ದೇರ್ಫೋರ್ ಬಿ ಸಿ ಇಸ್ ಈಕ್ವಲ್ಸ್ ಟು 5DE ಡಿವೈಡೆಡ್ ಬೈ 2 ಆಯಿತು. ಸೊ ಇಲ್ಲಿ ನೋಡಿ, ಇದರಲ್ಲಿ ಇದು ಕೋನ ಎ ಎರಡೂ ಕಡೆನೂ, ಎರಡು ತ್ರಿಭುಜದಲ್ಲೂ ಸಮನಾಗಿದೆ. ಅದೇ ರೀತಿ ಕೋನ ಎ ಬಿ ADE ಇಸ್ ಈಕ್ವಲ್ ಟು ಕೋನ ABC. ದೇರ್ಫೋರ್ ತ್ರಿಭುಜ ADE ಸಮರೂಪ ತ್ರಿಭುಜ ABC, ಕೋನ ಸಮರೂಪಕ ನಿರ್ಧಾರಕ ಗುಣದ ಮೇಲೆ. 6 ಮೀಟರ್ ಎತ್ತರದ ನೇರವಾಗಿ ಕಂಬವು 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಅದೇ ಸಮಯದಲ್ಲಿ ಉಂಟಾದ ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಹಾಗಾದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ನೋಡಿ, 6 ಮೀಟರ್ ಎತ್ತರದ ನೇರವಾಗಿರುವ ಕಂಬವು 4 ಮೀಟರ್ ಉದ್ದದ ನೆರಳನ್ನು, ಸೊ 6 ಮೀಟರ್ ಅದು 4 ಮೀಟರ್ ನೆರಳನ್ನು ಉಂಟು ಮಾಡ್ತದೆ. ಅದೇ ಸಮಯದಲ್ಲಿ ಇನ್ನೊಂದು ಕಟ್ಟಡ 28 ಮೀಟರ್ ನೆರಳನ್ನು ಉಂಟು ಮಾಡಿದರೆ ಈ ಕಟ್ಟಡದ ಎತ್ತರ ಎಷ್ಟು? ಇದರ ಎತ್ತರ ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ ಮಕ್ಕಳು. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಮಗೆ ಇವೆರಡೂ ತ್ರಿಭುಜಗಳಲ್ಲಿ, ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಕೋನ ಎಸ್ ಇಸ್ ಈಕ್ವಲ್ ಟು ಕೋನ ಡಿ, ಏಕೆಂದರೆ ಅದು ಸೂರ್ಯನ ಕಿರಣದಿಂದ ಉಂಟಾದಂತಹ ಕೋನ. ಓಕೆನಾ? ಸೊ ಇಲ್ಲಿ ಎರಡು ಕೋನಗಳು ಸಹ 90 ಡಿಗ್ರಿ, ದತ್ತದಿಂದಲೇ ನಮಗೆ ಗೊತ್ತಾಗುತ್ತೆ ಅವೆರಡು 90 ಡಿಗ್ರಿ. ದೇರ್ಫೋರ್ ಕೋನ ನಿರ್ಧಾರಕ ಪ್ರಮೇಯದ ಪ್ರಕಾರ ಇವೆರಡು ಸಮರೂಪ ತ್ರಿಭುಜಗಳು. ಹಾಗಾಗಿ ಏನಾಗುತ್ತೆ? AB ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ DF ಆಯಿತು. ಸೊ ದೇರ್ಫೋರ್ 6 ಡಿವೈಡೆಡ್ ಬೈ DE ಇಸ್ ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ 28. ಸೊ 4DE ಇಸ್ ಈಕ್ವಲ್ ಟು 28 ಇಂಟು 6 ಆಯಿತು. ಸೊ EF ಇಸ್ ಈಕ್ವಲ್ಸ್ ಟು 28 ಇಂಟು 6 ಡಿವೈಡೆಡ್ ಬೈ 4. ದೇರ್ಫೋರ್ ವಿ ಗಾಟ್ 42 ಮೀಟರ್. ಹಾಗಾಗಿ ಅದರ ಎತ್ತರ ಎಷ್ಟಾಗುತ್ತೆ ಮಕ್ಕಳ? ಕಟ್ಟಡದ ಎತ್ತರ 42 ಮೀಟರ್ ಆಗುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಎ ಮತ್ತು ಬಿ ಸ್ಥಳಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ಇಲ್ಲಿ ಎ ಇದೆ ಮಕ್ಕಳ, ಇಲ್ಲಿ ಬಿ ಇದೆ. ಸೊ ಇವುಗಳ ನಡುವಿನ ದೂರವನ್ನು ಕಂಡುಹಿಡಬೇಕು. ಸೊ ಫಸ್ಟ್ ಎ ನಿರ್ದೇಶಾಂಕವನ್ನು ಗೊತ್ತು ಮಾಡ್ಕೊಳ್ಳೋಣ. ಎ ಅಂದ್ರೇನು? 1ರಲ್ಲಿ 1 2 3 4. ಸೊ ಹಾಗಾಗಿ ಯು ಹ್ಯಾವ್ ಟು ರೈಟ್ 1, 3. ಸೊ ಇಟ್ ಸ್ಟಾರ್ಟ್ ಫ್ರಮ್ ಇಯರ್ ನ. ಸೊ 1 2 3. ಸೊ ಎ ವ್ಯಾಲ್ಯೂ ಏನು? 1, 3. ಅದು ಗೊತ್ತಾಗಬೇಕು ನಿಮ್ಗೆ ನಿರ್ದೇಶಾಂಕವನ್ನು ತಗೊಳ್ಳಿಕ್ಕೆ. ಬಿ ಅಂತ ಹೇಳಿ ಬಿ 4ರಲ್ಲಿ 1, ರೈಟ್, 4ರಲ್ಲಿ 1. ಸೊ ಹಾಗಾಗಿ x1 x2 ಗೊತ್ತಾಯಿತು, y1 y2 ಗೊತ್ತಾಯಿತು. ಸೊ ದೂರ ಸೂತ್ರಕ್ಕೆ ಹಾಕೊಳ್ಳೋಣ. ಹಾಕಿದ್ರೆ ನಮಗೆ ಸಿಗುವಂಥದ್ದು √13 ಮಾನಗಳು.
ಫೋರ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 9 ಪ್ರಶ್ನೆಗಳು ಬರ್ತವೆ. 25ನೇ ಪ್ರಶ್ನೆ, 120 ಮತ್ತು 150ರ ಮಾಸಹ ಮತ್ತು ಲಸಹಗಳನ್ನು ಲೆಕ್ಕಿಸಿ ಹಾಗೂ a ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಆಗಿದೆಯೇ ಪರೀಕ್ಷಿಸಿ. ಸೊ ಇಲ್ಲಿ ನಮಗೆ ಎರಡು ಸಂಖ್ಯೆ ಕೊಟ್ಟಿದ್ದಾರೆ ಮಕ್ಕಳ, ಎ ಆ್ಯಂಡ್ ಬಿ ಅನ್ನು ಕೊಟ್ಟಿದ್ದಾರೆ. ಮಾಸಹ ಮತ್ತು ಲಸಹ ಅಂತ ತೆಗೆದುಕೊಂಡು ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಪರೀಕ್ಷಿಸಿ. ಸೊ ಬಹಳ ಈಸಿ ಮಕ್ಕಳ. ಸೊ 120 ತೆಗೆದುಕೊಳ್ಳೋಣ. ಸೊ ಭಾಗಿಸ್ತಾ ಹೋಗಿ ಈ ರೀತಿ ನೀವು ಅದರ ಇದು ಮಾಡ್ತೀರಾ. ಸೊ 120 60ಲಿ 2 30ಲಿ 2 15ಲಿ 3 5ಲಿ 5 1ಲಿ ಅದೇ ರೀತಿ 150ಕ್ಕೂ ಸಹ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ಅದರ ಅಪವರ್ತನಗಳನ್ನ ಇಲ್ಲಿ ಬರಿತಾ ಹೋಗಿ. ಸೊ 120ನ 2ರ ಘಾತ 3, ಏಕೆಂದರೆ 2 3 ಬಾರಿ ಇದೆ, ಗುಣಿಸು 3 ಇಂಟು 5. ಅದೇ ರೀತಿ 150 2 ಗುಣಿಸು 3 ಗುಣಿಸು 5 ಸ್ಕ್ವೇರ್. ಸೊ ಹಾಗಾಗಿ ಲಾಸಹ ಬಹಳ ಈಸಿ ಮಕ್ಕಳ. ಸೊ ಇದರಲ್ಲಿ ಎಷ್ಟು ಯಾವುದಿದೆ, 2ರ ಘಾತ 3 ಗುಣಿಸು 3 ಗುಣಿಸು 5ರ ಘಾತ 2. ಸೊ ಯಾವುದು ಜಾಸ್ತಿ ಇದೆ ನಾವು ಅದನ್ನೇ ತಗೊಳ್ತೀವಿ. ಹಾಗಾಗಿ 8 3ಲಿ 24, 24 25ಲಿ 600. ಸೊ ಅಲ್ಲಿಗೆ ಲಸಹ 600 ಬಂತು. ಮಸಹ ನಮಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಇದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಮಕ್ಕಳ, 2 ಗುಣಿಸು 3 ಗುಣಿಸು 5. ಸೊ ಹಾಗಾಗಿ 2 ಗುಣಿಸು 3 ಗುಣಿಸು 5 ಮಾಡಿದ್ರೆ 30 ಬಂತು. ಹಾಗಾಗಿ ಮಸಹ 30, ಲಸಹ 600. ಸೊ ಈಗ ಎ ಇಂಟು ಬಿ ಮಾಡಲಿಕ್ಕೆ ಹೇಳಿದ್ದಾರೆ. ಎ ಇಂಟು ಬಿ ಈಸ್ ಈಕ್ವಲ್ ಟು 120 ಗುಣಿಸು 150. ಸೊ ಅಷ್ಟನ್ನು ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 1800 ಬರುತ್ತೆ. ಅದೇ ರೀತಿ ನೀವು ಎಚ್ ಇಂಟು ಎಲ್ ಬಂದಿದೆ ನಮಗೆ. ಯಾವುದು ಎಚ್ ಅಂದರೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಬಂದಿದೆ. ಎಷ್ಟು, 600 ಗುಣಿಸು 300. ಸೊ 600 ಗುಣಿಸು 300 ಮಾಡಿದರೆ 1800. ಸೊ ಹಾಗಾಗಿ ಸಮೀಕರಣ 1 ಮತ್ತು 2 ನೋಡಿದ್ರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಈ ರೀತಿ ಪ್ರೂವ್ ಮಾಡಿದ್ರೆ ನಿಮಗೆ 2 ಅಂಕ ಸಿಗುತ್ತೆ ಮಕ್ಕಳ. ಹಾಗಾಗಿ ಬಹಳಷ್ಟು 3 ಅಂಕ ಸಿಗುತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 26ನೇ ಪ್ರಶ್ನೆ, ಎಕ್ಸ್ ಘಾತ 2 ಮೈನಸ್ 5x ಪ್ಲಸ್ 6 ಈ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಲೆಕ್ಕಿಸಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಸೊ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಶೂನ್ಯತೆಯನ್ನು ಕಂಡುಹಿಡಬೇಕು. ಸೊ ಅಪವರ್ತನ ವಿಧಾನವನ್ನು ಮಾಡಿಕೊಂಡು ಫ್ಯಾಕ್ಟರೈಸೇಷನ್ ಮಾಡಿ ಮಕ್ಕಳ ಶೂನ್ಯತೆಗಳನ್ನ ಕಂಡುಹಿಡ್ಕೊಳ್ಳೋಣ. ಸಹಗುಣಕಗಳ ಸಂಬಂಧ ಕಂಡುಹಿಡಿಯೋದು ಬಹಳ ಈಸಿ ಮಕ್ಕಳ. ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಪ್ಲಸ್ ಬೀಟಾ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಈಗ ನಾವು ಅಪವರ್ತಿಸಿದಾಗ ನಮಗೆ ಗುಣಿಸಿದ್ರೆ 6 ಬರಬೇಕು, ಕೂಡಿಸಿದ್ರೆ 5 ಬರಬೇಕು. ಅಂಥ ಸಂಖ್ಯೆ ಯಾವುದು, 3 2ಲಿ 6. ಹಾಗಾಗಿ -3x -2x ಅನ್ನು ಇನ್ಸ್ಟೆಡ್ ಆಫ್ 5x ಬದಲಿಗೆ ತಗೊಳ್ತೀರಾ. ಸೊ ಇಲ್ಲಿ ಎಕ್ಸ್ ಕಾಮನ್ ಇದೆ, ಇಲ್ಲಿ 2 ಕಾಮನ್ ಇದೆ, ತೆಗೆದ್ರೆ ನಮಗೆ ಸಿಗೋದು x - 3 ಇಂಟು x - 2. ಸೊ ಎಕ್ಸ್ ಬೆಲೆ 3 ಬರುತ್ತೆ, ಅದೇ ರೀತಿ ಎಕ್ಸ್ ಬೆಲೆ 2 ಬರುತ್ತೆ. ಸೊ ಅಲ್ಲಿಗೆ ನಮಗೆ ಶೂನ್ಯತೆಗಳು ಗೊತ್ತಾಯಿತು, 3 ಮತ್ತು 2. ಅರ್ಥ ಆಗ್ತಿದೆಯಾ? ಈಗ ಶೂನ್ಯತೆಗಳ ಮೊತ್ತ ನಮ್ಗೆ ಅವರು ಸಹ ಗುಣಕಗಳ ಸಂಬಂಧವನ್ನು ತಾಳೆ ನೋಡ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು, ಸೊ 3 + 2 ಮಾಡಿದ್ರೆ ಎಷ್ಟು ಬರ್ತದೆ ಮಕ್ಕಳ, 5 ಬಂತು, ರೈಟ್. ಸೊ ಅದೇ ರೀತಿ ಅವುಗಳ ಶೂನ್ಯತೆಯನ್ನು ನಾವು ಕಂಡುಹಿಡಬೇಕು. ಈಗ ನಮಗೆ ಮೊತ್ತ ಗೊತ್ತಾಯ್ತಾ? ಸೊ ಈಗ ಶೂನ್ಯತೆಗಳ ಮೊತ್ತ ಕಂಡುಹಿಡಬೇಕು ಅಂದರೆ ವಿ ಹ್ಯಾವ್ ಅ ಫಾರ್ಮುಲಾ -b/a. ಸೊ ಅಲ್ಲಿಗೆ -b/a ಅಂತ ಹೇಳಿದ್ರೆ ವಿಲ್ ಗೆಟ್ -5 ಡಿವೈಡೆಡ್ ಬೈ 1. ಸೊ ಅಲ್ಲಿಗೆ ನಮಗೆ 5 ಬಂತು. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಅವುಗಳ ಸಂಬಂಧವು ಸಹ ಸರಿಯಾಗಿದೆ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಬೀಟಾ ಇಸ್ ಈಕ್ವಲ್ಸ್ ಟು, ಸೊ ವಾಟ್ ಹ್ಯಾಪನ್, 3 × 2 6 ಆಯಿತು. ಸೊ ಆಲ್ಫಾ ಬೀಟಾಗಳ ಗುಣಲಬ್ಧ ಏನು, ಆಲ್ಫಾ ಬೀಟಾ ಇಸ್ ಈಕ್ವಲ್ಸ್ ಟು c/a. ಹಾಗಾಗಿ ಸಿ ಏನಿದೆ ಇಲ್ಲಿ 6 ಇದೆ. 6/a ಅಂದ್ರೇನು 1. ಸೊ ಹಾಗಾಗಿ 6. ಸೊ ಹಾಗಾಗಿ ಇವು ಸಹ ಏನಾಗಿದೆ, ಅವುಗಳ ನಡುವಿನ ಸಂಬಂಧ ಕರೆಕ್ಟ್ ಆಗಿದೆ. ಸೊ ಈ ರೀತಿ ನೀವು ಪ್ರೂವ್ ಮಾಡಿದ್ರೆ 3 ಅಂಕ ಸಿಗುತ್ತೆ ಮಕ್ಕಳ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಅದು ಸಹ ಡೆಫಿನೆಟ್ ಕ್ವಶನ್. ಆ್ಯಂಡ್ 27ನೇ ಪ್ರಶ್ನೆ ಇಟ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟಾಗಿ ನಿಮ್ಮ ಎಕ್ಸಾಮ್ಗೆ ಬರುವಂಥದ್ದು. ವೃತ್ತಗಳ ಮೇಲಿನ ಪ್ರಮೇಯದಲ್ಲಿ 2 ಪ್ರಮೇಯದಲ್ಲಿ 1 ಪ್ರಮೇಯ, ಯಾವುದಾದ್ರೂ ಒಂದನ್ನು ಕೇಳ್ಬೋದು. ಹಾಗಾಗಿ 2 ಸಹ ಕಲ್ತ್ಕೊಳ್ಳಿ. ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಸೊ ಚಿತ್ರವನ್ನು ಬಿಡಿಸಿ ದತ್ತ ಸಾಧನೆಯ ರಚನೆ ಸಾಧನೆ. ಸೊ ಇದಿಷ್ಟನ್ನು ನೀವು ನೀಟಾಗಿ ಬರಿತಾ ಹೋದರೆ ನಿಮಗೆ 3 ಅಂಕಗಳು ಪೂರ್ತಿಯಾಗಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ತ್ರಿಕೋನಮಿತಿ. ಸೊ ತ್ರಿಕೋನಮಿತಿಯಿಂದ ಈ ಪ್ರೀತಿಯ ಪ್ರಶ್ನೆಗಳನ್ನು ನಿಮಗೆ 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಹಾಗಾಗಿ ಡೆಫಿನೆಟ್ ಕ್ವಶನ್ಸು. 28ನೇ ಕ್ವಶನ್ನು ಸೆಕೆಂಡ್ ಎ ಆಫ್ 1 - sin a ಇಂಟು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಎಂದು ಸಾಧಿಸಿ. ಸೊ ಫಸ್ಟ್ ಎಲ್ ಎಚ್ ಎಸ್ ತಗೊಳ್ಳೋಣ. ಸೊ ಸೆಕೆಂಡ್ ಎ ಇಂಟು 1 - sin a ಇಂಟು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ. ಸೊ
ಸೆಕೆಂಡ್ ಟಿ ಅಂತ ಹೇಳಿದ್ರೆ ಅದು ರೆಸಿಪ್ರೊಕಲ್ ವೃತ್ಕ್ರಮ ಆಗಿರುತ್ತೆ ಕಾಸ್ದು. ಹಾಗಾಗಿ 1/cos A ಇಂಟು 1 - sin A ಇಂಟು ಸೆಕೆಂಡ್ A ಪ್ಲಸ್ tan A. ಈ 1/cos A ನ ಇವಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ 1/cos A ಮೈನಸ್ sin A /cos A. ಸೊ ಇದಿಷ್ಟಕ್ಕೆ ಮಾತ್ರ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಸೆಕೆಂಡ್ A ಪ್ಲಸ್ tan A ನ ಹಾಗೇನೆ ಇಟ್ಕೊಳ್ಳೋಣ. ಓಕೆನಾ? ಸೊ 1/cos A ಅಂದ್ರೆ ಏನು ಮಕ್ಕಳ? ಸೆಕೆಂಡ್ A, ರೈಟ್? ಸೊ ಬರ್ಕೊಳ್ಳೋಣ. ಸೆಕೆಂಡ್ A ಮೈನಸ್ sin A/cos A ಅಂದ್ರೆ tan A. ಸೊ ಸೆಕೆಂಡ್ A ಮೈನಸ್ tan A ಇಂಟು ಸೆಕೆಂಡ್ A ಪ್ಲಸ್ tan A. ಸೊ ಹಾಗಾಗಿ ನಮಗೆ ಇಲ್ಲಿ ಇದು ಫಾರ್ಮಲ್ಲಿ ಇದೆ A ಮೈನಸ್ ಬಿ ಇಂಟು A ಪ್ಲಸ್ ಬಿ ಅಂದರೆ A² ಮೈನಸ್ B² ಆಗುತ್ತೆ. ಹಾಗಾಗಿ ಸೆಕೆಂಡ್ ಸ್ಕ್ವೇರ್ A ಮೈನಸ್ tan ಸ್ಕ್ವೇರ್ A ಆಗುತ್ತೆ. ಸೊ ಸೆಕೆಂಡ್ A ಸ್ಕ್ವೇರ್ A ಮೈನಸ್ tan ಸ್ಕ್ವೇರ್ A ಅಂತ ಹೇಳಿದ್ರೆ ಏನಾಗುತ್ತೆ? ವಿ ಗೆಟ್ ದ ವ್ಯಾಲ್ಯೂ 1. ಯಾಕೆಂದರೆ 1 + tan ಸ್ಕ್ವೇರ್ A = ಸೆಕೆಂಡ್ A ಆಗುತ್ತೆ. ಹಾಗಾಗಿ ನಮಗೆ 1. ಸೊ ಹಾಗಾಗಿ LHS = RHS ಆಯಿತು. ಸೊ ಬಹಳಷ್ಟು ಈಸಿ ಇದೆ ಮಕ್ಕಳ. ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು cos A by 1 + sin A ಪ್ಲಸ್ 1 + sin A /cos A = 2 ಸೆಕೆಂಡ್ A ಎಂದು ಸಾಧಿಸಿ. ಸೊ ಆಲ್ರೆಡಿ ನಾನು ಟ್ರಿಗ್ನೋಮೆಟ್ರಿ ಮೇಲೆ ಮಕ್ಕಳ ಲೆಕ್ಕಗಳನ್ನ ಮಾಡಿದ್ದೀನಿ, ಯಾವ ರೀತಿ ಬಿಡಿಸೋದು ಅಂತ. ಆ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಇವು ಯಾವ ರೀತಿ ಬಿಡಿಸೋದು ಅಂತ. ಸೊ LHS ಅನ್ನು ಬರ್ಕೊಳ್ಳೋಣ. ಸೊ ಬರ್ಕೊಂಡು ನಾವು ಫಸ್ಟು ಇವುಗಳ ಲಸಹ ತೆಗೆದುಕೊಂಡ್ರೆ cos A ಇಂಟು 1 + sin A ಆಯಿತು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ cos A ಇಂಟು cos A ಪ್ಲಸ್ 1 + sin A ಇಂಟು 1 + sin A. ಸೊ ಹಾಗಾಗಿ ಅದು ಸ್ಕ್ವೇರ್ಸ್ ಆಗ್ತವೆ. cos ಸ್ಕ್ವೇರ್ A ಪ್ಲಸ್ 1 + sin A ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ. ಸೊ cos ಸ್ಕ್ವೇರ್ A ಬರ್ಕೊಂಡು ಸೊ ಇದನ್ನು A + B ಹೋಲ್ ಸ್ಕ್ವೇರ್ ಫಾರ್ಮಿಗೆ ಬರ್ಕೊಂಡ್ರೆ 1² + 2 sin A ಇಂಟು sin ಸ್ಕ್ವೇರ್ A /cos A ಇಂಟು 1 + sin A ಆಗುತ್ತೆ, ರೈಟ್? ಸೊ ಈಗ ನಾವೇನು ಮಾಡೋಣ, ಈ cos ಸ್ಕ್ವೇರ್ A ಪ್ಲಸ್ sin ಸ್ಕ್ವೇರ್ A ನ ಒಟ್ಟಿಗೆ ತಗೊಂಡ್ರೆ ನಮಗೆ ಒಂದು ವ್ಯಾಲ್ಯೂ sin ಸ್ಕ್ವೇರ್ A ಪ್ಲಸ್ cos ಸ್ಕ್ವೇರ್ ವ್ಯಾಲ್ಯೂ 1. ಸೊ ಹಾಗಾಗಿ 1 + 1 + 2 sin A /cos A ಇಂಟು 1 + sin A ಆಸ್ ಬರ್ತಾಯ್ತಾ? ಸೊ ಅಲ್ಲಿಗೆ ಏನಾಯಿತು, ಇದನ್ನು ಕೂಡಿಸಿದ್ರೆ 2 ಆಯಿತು. ಸೊ 2 + 2 sin A /cos A ಇಂಟು 1 + sin A. ಸೊ ಇಲ್ಲಿ 2 ಕಾಮನ್ ತೆಗೆದ್ರೆ ಉಳಿಯುವಂಥದ್ದು 1 + sin A. ಸೊ 1 + sin A 1 + sin A ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು 2/cos A. ಸೊ 2 /cos A ಅಂತ ಹೇಳಿದ್ರೆ ಅದು ಸೆಕೆಂಡ್ A ಆಗುತ್ತೆ. ಹಾಗಾಗಿ 2 ಇಂಟು ಸೆಕೆಂಡ್ A. ಸೊ LHS = RHS. 29ನೇದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು ಮಕ್ಕಳ. ಕೋನವು ಗೊತ್ತಿದೆ, ತ್ರಿಜ್ಯನೂ ಸಹ ಗೊತ್ತಿದೆ. ಹಾಗಾಗಿ θ 60 ಡಿಗ್ರಿ, R 21 ಡಿಗ್ರಿ. ಸೊ ಡೈರೆಕ್ಟ್ ಕ್ವಶನ್, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 × πr². ಸೊ ಬರ್ಕೊಳ್ಳೋಣ. 22/7 60 × 21 × 21 7 1s 7 3s. ಹಾಗೆಯೇ 0 0 ಕ್ಯಾನ್ಸಲ್ ಆಗುತ್ತೆ. 6 1s 6 6. ಸೊ ಇದಿಷ್ಟು ಕ್ಯಾನ್ಸಲ್ ಮಾಡಿದಾಗ ನಮ್ಗೆ ಇಷ್ಟು ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಇವೆಲ್ಲವನ್ನ ಮಲ್ಟಿಪ್ಲೈ ಮಾಡಿ ನಮಗೆ ಡಿವೈಡ್ ಎಲ್ಲ ಮಾಡಿದ್ರೆ ಸಿಗುವಂಥದ್ದು 231 ಸೆಂಟಿಮೀಟರ್². ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಒಂದು ಕೊಡೆಯ ಸಮ ಅಂತರದಲ್ಲಿ 8 ಕಡ್ಡಿಗಳನ್ನು ಹೊಂದಿದೆ, 45 ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟ್ಟೆಯಾಕಾರದ ವೃತ್ತ ಎಂದು ಭಾವಿಸಿ ವೃತ್ತದ ಎರಡೂ ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇದು ಛತ್ರಿ ಅಂತ ಹೇಳಿದ್ರೆ ಮಕ್ಕಳ, ಇಲ್ಲಿ 8 ಕಡ್ಡಿಗಳನ್ನು ಹೊಂದಿದೆ ಅಂದರೆ ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಸೊ ನಾವೀಗ ಕಂಡುಹಿಡಿಬೇಕಾಗಿದ್ದು ಎರಡು ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣ, ಅಂದರೆ ಇದರ ವಿಸ್ತೀರ್ಣ, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನೇ ಇಲ್ಲೂ ಸಹ ಕಂಡುಹಿಡಿಬೇಕಾಗಿರುತ್ತೆ. ಸೊ ಇಲ್ಲಿ ನಮಗೆ ಕೋನ ಕೊಟ್ಟಿಲ್ಲ ಮಕ್ಕಳಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಎಷ್ಟು ಭಾಗಗಳಿದ್ದಾವೆ? 8 ಭಾಗಗಳಿದ್ದಾವೆ. ಹಾಗಾಗಿ ವೃತ್ತ ಅಂತ ಹೇಳಿ ತೆಗೆದುಕೊಂಡ್ರೆ 360 ಡಿಗ್ರಿ /8 ಮಾಡಿದ್ರೆ 45 ಡಿಗ್ರಿ ಬರುತ್ತೆ. ಪ್ರತಿಯೊಂದ್ರದ್ದು ಎಷ್ಟು? 45 ಡಿಗ್ರಿ. ಆಮೇಲೆ ಹಾರು ಸಹ ಏನಾಗಿರುತ್ತೆ ನಮಗೆ 45 ಸೆಂಟಿಮೀಟರ್ ಅವರೇ ಕೊಟ್ಬಿಟ್ಟಿದ್ದಾರೆ ಪ್ರಶ್ನೆಯಲ್ಲೇ. ಸೊ ಹಾಗಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 × πr². ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಮಕ್ಕಳ. ಮಾಡ್ಕೊಂಡಾಗ ಡಿವೈಡ್ ಮಾಡ್ಕೊಳ್ಳಿ. ಈ 22 ಮತ್ತು 360 ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 1/4 ಇಂಟು, ಸೊ ಎಲ್ಲ ಡಿವೈಡ್ ಮಾಡ್ಕೊಳ್ಳಿ. 1/4 ಇಂಟು 11 /7 ಇಂಟು 2025. ಸೊ ಎಲ್ಲವನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ 795.5 ಸೆಂಟಿಮೀಟರ್² ಆಗುತ್ತೆ. ಸೊ ಈ ರೀತಿ ಲೆಕ್ಕವನ್ನು ಬಿಡಿಸೋದು. ನೆಕ್ಸ್ಟ್ 30ನೇ ಪ್ರಶ್ನೆ, A of 6, 10 ಆ್ಯಂಡ್ B of 3, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುವನ್ನು ಕಂಡುಹಿಡಿಯಿರಿ. ಸೊ ಹಾಗಂತ ಹೇಳಿದ್ರೆ ಇಲ್ಲಿ ನಮಗೆ P ಮತ್ತು Q ಬಿಂದುಗಳನ್ನು ನಾವು ತೆಗೆದುಕೊಳ್ತೀವಿ ಮಕ್ಕಳ. ಇಲ್ಲಿ A ಮತ್ತು B ಇದನ್ನ ಕೊಟ್ಟಿದ್ದಾರೆ. ನಮಗೀಗ ತ್ರೈಭಾಜಕ ಬಿಂದುಗಳನ್ನು, ಸೊ ಈ ಬಿಂದುಗಳನ್ನು ನಾವು P ಮತ್ತು Q ಬಿಂದುಗಳನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ನಮಗೆ A ಗೊತ್ತಿದೆ,
x1 y1 ಗೊತ್ತಿದೆ, x2 y2 ಸಹ ಗೊತ್ತಿದೆ. ಸೊ m1 ಸಹ ಗೊತ್ತಿದೆ, ಏಕೆಂದರೆ ಇದು ಸೊ ಇಲ್ಲಿಗೆ ಕನ್ಸಿಡರ್ ಮಾಡಿಕೊಂಡ್ರೆ ಏನಾಗುತ್ತೆ, ಇದು ಒಂದು ಭಾಗ ಇದು. ಸೊ ಇದು ತಗೊಂಡ್ರೆ ಇದು 2 ಭಾಗ ಆಗುತ್ತೆ, ಹಾಗಾಗಿ 1:2 ಆಗುತ್ತೆ. ಸೊ ಹಾಗಾಗಿ p of x, y is equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಈ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ p ವ್ಯಾಲ್ಯೂ ಬಂದ್ಬಿಡುತ್ತೆ 5,4 ಗೊತ್ತಾಯಿತು. ಅದೇ ರೀತಿ ಮಕ್ಕಳ ಈ ಕ್ಯೂ ನಿರ್ದೇಶಾಂಕ ಕಂಡುಹಿಡಿಯಲಿಕ್ಕೂ ಸಹ ಇದೇ ಫಾರ್ಮುಲಾವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ವ್ಯಾಲ್ಯೂಸ್ ಸಿಗ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳೇ. a of -6,10 ಮತ್ತು b of 3,8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು -4,6 ಬಿಂದುವು ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ. ಸೊ ಇಲ್ಲಿ p of x, y ಕೊಟ್ಟಿದ್ದಾರೆ. ಸೊ m1 m2 ಅನ್ನು ಕಂಡುಹಿಡಿಯಬೇಕು. ಸೊ ಬರ್ಕೊಳ್ಳೋಣ, ಅಲ್ಲಿಗೆ ಸೂತ್ರ ಇದೆ, ಭಾಗಶಃ ಸೂತ್ರವನ್ನು ಬರ್ಕೊಳ್ಳಿ. ಸೊ m1/m2 ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋವಂಥದ್ದು. ಸೊ ಬಹಳ ಈಸಿ ಇದೆ ಮಕ್ಕಳ. x2 - x1 ಡಿವೈಡ್. ಸೊ ಈ ರೀತಿ ಏನಾದರೂ ಮಾಡಿ, ಅಥವಾ ಡೈರೆಕ್ಟಾಗಿ ನೀವು ಫಾರ್ಮುಲಕ್ಕೇ ಹಾಕ್ಕೊಂಡು ಮಾಡ್ಕೊಂಡು ಬಂದ್ರೂ ಸಹ ನಿಮಗೆ ವ್ಯಾಲ್ಯೂಸ್ ಸಿಗುತ್ತೆ ಮಕ್ಕಳ. ಸೊ ನೀವು ಅದನ್ನೇ ಪ್ರಾಕ್ಟೀಸ್ ಮಾಡಿದರೆ ಆ ಥರನೇ ಮಾಡಿ, ಅಥವಾ ಡೈರೆಕ್ಟಾಗಿ ನೀವು ಈ ರೀತಿ ನೀವು ಮಾಡ್ತೀರಾ ಅಂತ ಹೇಳಿದರೆ ಈ ರೀತಿ ಮಾಡಿದರೂ ಸಹ ನಿಮಗೆ ವ್ಯಾಲ್ಯೂಸ್ ಬರ್ತದೆ. 31ನೇ ಪ್ರಶ್ನೆ, ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯಿರಿ. ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದನ್ನು CI ತಗೋತೀರಾ, ಇದನ್ನು FI ಅಂತ ಹೇಳಿ ತಗೊಳ್ತೀರಾ. ಸೊ ಹಾಗಾಗಿ XIಯನ್ನು ಮಧ್ಯಬಿಂದುವನ್ನು, ವರ್ಗಾಂತರದ ಮಧ್ಯಬಿಂದು ಕಂಡುಹಿಡ್ಕೊಂಡು ಆವೃತ್ತಿ ಮತ್ತು ಅದನ್ನು ಗುಣಿಸ್ಬಿಟ್ಟು ಅದನ್ನು ಟೋಟಲ್ ಮಾಡಿ ಆವೃತ್ತಿಯ ಸಮ್ಮಿಂದ ಡಿವೈಡ್ ಮಾಡಿದ್ರೆ ಸರಾಸರಿ ಸಿಗುತ್ತೆ. ಸೊ ಈ ಲೆಕ್ಕ ಬಹಳ ಈಸಿ ಇದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟು ಇದಕ್ಕೆ ಮಧ್ಯಾಂಕವನ್ನು ಲೆಕ್ಕಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳ ತೂಕ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಬರ್ಕೊಳ್ಳೋಣ, ವರ್ಗಾಂತರ ಆವೃತ್ತಿಯನ್ನು ಬರ್ಕೊಳ್ಳೋಣ. ಸೊ ಸಂಚಿತ ಆವೃತ್ತಿ. ಸೊ ಈಗ ಫಸ್ಟ್ ನಾವು ಮಾಡಬೇಕಾಗಿರೋಂಥದ್ದೇನು, ಎನ್ನನ್ನು ಫುಲ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ 29 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಹಾಗಾಗಿ 14.5 ಬಂತು. ಸೊ ಈ ಪ್ರಾಪ್ತಾಂಕವು ಯಾವ ವರ್ಗಾಂತರದಲ್ಲಿದೆ ನೋಡಿ. ಸೊ ಇದು ಯಾವುದರಲ್ಲೂ ಇಲ್ಲ, ಆದರೆ ನಿಯರ್ ಯಾವುದಕ್ಕಿದೆ, 55ರಿಂದ 60ರ ಒಳಗಡೆ ನಮಗೆ 14.5 ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನಮಗೆ ಇದನ್ನು ನಾವೇನಂತ ಹೇಳಿ ತಗೊಳ್ತೀವಿ. ಸೊ ಇದು ನಮಗೆ ಮೇನ್ ಬೇಕಾಗಿರೋವಂಥದ್ದು. ಸೊ ಸಂಚಿತ ಆವೃತ್ತಿ CF ಆಗಿರ್ತದೆ. ನೆಕ್ಸ್ಟ್ ಈ F1 ಈ ಇದೆಯಲ್ಲ, ಇದನ್ನು ನಾವು ಆರನ್ನು ನಾವೇನಂತ ಹೇಳಿ ತಗೊಳ್ಕೊತೀವಿ ಅಂತ ಹೇಳಿದರೆ F ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ CF ಸಂಚಿತ ಆವೃತ್ತಿ ಏನಿದೆಯಲ್ಲ ಅದು ಇದರ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ ಆಗ್ತದೆ. ಹಾಗಾಗಿ 12 ಬರ್ತದೆ. ಸೊ ಎಲ್ ಅಂದರೆ ಲೋವರ್ ಲಿಮಿಟು 55 ಆಯಿತು. ಸೊ ಇದಿಷ್ಟನ್ನು ಬಳಸ್ಕೊಂಡು ನಾವು ಮಧ್ಯಾಂಕ ಈಸ್ ಈಕ್ವಲ್ ಟು L ಪ್ಲಸ್ n/2 - CF ಡಿವೈಡೆಡ್ ಬೈ F ಇಂಟು H. H ಅಂದರೆ ವರ್ಗಾಂತರದ ಗಾತ್ರ 5 ಇದೆ, ಮತ್ತು CF ಎಷ್ಟಿದೆ 12 ಇದೆ. ನೆಕ್ಸ್ಟ್ n/2 ಎಷ್ಟಿದೆ 14.5 ಇದೆ. L 55 ಡಿವೈಡೆಡ್ ಬೈ 6 ಅಂದರೆ F. ಸೊ ಇದಿಷ್ಟನ್ನು ಡಿವೈಡ್ ಮಾಡಿ ಆ್ಯಡ್ ಮಾಡಿದ್ರೆ ನಮಗೆ 57.08 ಸಿಗುತ್ತೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಲಿಗಳು, 8 ಬಿಳಿ ಗೋಲಿಗಳು ಮತ್ತು ಹಸಿರು 4 ಗೋಲಿಗಳು ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ತೆಗೆಯಲಾಗಿದೆ. ಹೊರತೆಗೆದ ಗೋಲಿಯು ಕೆಂಪು, ಬಿಳಿ, ಹಸಿರಲ್ಲದ ಗೋಲಿಯಾಗಿರುವ ಸಂಭವನೀಯತೆಯನ್ನು ಲೆಕ್ಕಿಸಿ. ಫಸ್ಟ್ ಒಟ್ಟು ಗೋಲಿ ನೋಡೋಣ. 5, 8, 4, 17 ಗೋಲಿಗಳಿದ್ದಾವೆ. ಸೊ ಕೆಂಪು ಗೋಲಿಯನ್ನು ಹೊರತೆಗೆಯುವ ಸಂಭವನೀಯತೆ, ಸೊ ಕೆಂಪು ಗೋಲಿ ಎಷ್ಟಿದ್ದಾವೆ 5, ಹಾಗಾಗಿ n/n/s = 5/17. ಸೊ ಬಿಳಿ ಗೋಲಿಯನ್ನು ಹೊರತೆಗೆಯುವಂಥ ಸಂಭವನೀಯತೆ P(b) = 8/17. ಅದೇ ರೀತಿ ಹಸಿರಲ್ಲದ ಗೋಲಿಗಳು ಅಂತ ಹೇಳಿದರೆ ಹಸಿರು ಬಿಟ್ಟು ಉಳಿದವು ಯಾವುವು, 8 + 5 ಮಾಡಿದರೆ 13/17 ಆಯಿತು. ಅರ್ಥ ಆಯ್ತಲ್ಲ? ಸೊ ಸಂಭವನೀಯತೆ ಬಹಳ ಈಸಿ ಮಕ್ಕಳ, ಆ ಲೆಕ್ಕವನ್ನು ಬಿಡಬೇಡಿ. 33ನೇ ಪ್ರಶ್ನೆ, 2 ಅನುಕ್ರಮ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತ 313 ಆದರೆ ಆ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ 2 ಧನಪೂರ್ಣಾಂಕಗಳು ಗೊತ್ತಿಲ್ಲ ಮಕ್ಕಳ, x ಅಂತ ತಗೊಳ್ಳೋಣ. ಇನ್ನೊಂದು ಧನಪೂರ್ಣಾಂಕವನ್ನು x + 1 ಅಂತ ಹೇಳಿ ತೆಗೆದುಕೊಳ್ಳೋಣ, ರೈಟ್. ಸೊ 2 ಅನುಕ್ರಮ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತ 365. ಅಂದರೆ ವರ್ಗ ಅಂದರೆ x² + x + 1 ಹೋಲ್ ಸ್ಕ್ವೇರ್. ಸೊ ಹಾಗಾಗಿ ಫಾರ್ಮುಲಾಕ್ಕೆ ಹಾಕೊಳ್ಳೋಣ. ಹಾಕೊಂಡ್ರೆ ನಮಗೆ x² + x² + 2x + 1 ಆಯಿತು. ಸೊ ಅದನ್ನ ಈ ಕಡೆ ತಗೊಂಡ್ರೆ -313 ಆಯಿತು. ಸೊ 2x² + 2x - 312 = 0. ಸೊ 2 ಇಂದ ಡಿವೈಡ್ ಮಾಡಿಕೊಂಡ್ರೆ ನಮಗೆ ಇಷ್ಟು ಬರ್ತದೆ.
ಸೊ ಮಲ್ಟಿಪ್ಲೈ ಮಾಡಿದರೆ 156 ಬರಬೇಕು, ಆ್ಯಡ್ ಮಾಡಿದರೆ 1 ಬರಬೇಕು. ಸೊ ಹಾಗಾಗಿ 13 2s ತೆಗೆದುಕೊಂಡು ಈ ಲೆಕ್ಕವನ್ನು ಬಿಡಿಸಿದ್ರೆ ನಮಗೆ -13 ಮತ್ತು 12 ಸಿಗುತ್ತೆ. ನಾವು ಯಾವಾಗಲೂ ಧನ ಪೂರ್ಣಾಂಕವನ್ನು ತೆಗೆದುಕೊಳ್ಳೋದ್ರಿಂದ ಇಲ್ಲಿ ಪೂರ್ಣಾಂಕ ಎಷ್ಟಾಗಿರ್ತದೆ 12 ಮತ್ತು 13 ಆಗಿರ್ತದೆ. ಸೊ ಇದಿಷ್ಟು 3 ಅಂಕದ ಪ್ರಶ್ನೆ ಆದರೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 ಅಂಕದ 4 ಪ್ರಶ್ನೆಗಳಿರ್ತದೆ. 34ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ 230 ಹಾಗೂ ಮೊದಲ 14 ಪದಗಳ ಮೊತ್ತ 420 ಆದರೆ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಮೊದಲ 10 ಪದಗಳ ಮೊತ್ತ 230 ಅಂತ ಕೊಟ್ಟಿದ್ದಾರೆ ಮಕ್ಕಳ. ಅದೇ ರೀತಿ ಮೊದಲ 14 ಪದಗಳ ಮೊತ್ತ 440. ಸೊ ಇಲ್ಲಿ 2-3 ವಿಧಾನಗಳಿದಾವೆ ಮಕ್ಕಳ. ಫಸ್ಟ್ ನಮಗೆ ಈ ಸೂತ್ರ ಗೊತ್ತಿದೆ ಅಲ್ವಾ, ಸೊ ಈ ಸೂತ್ರಕ್ಕಾದ್ರೂ ಹಾಕೊಂಡು ಬರ್ಕೊಳ್ಳಿ, ಅಥವಾ ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮೊದಲ 10 ಪದಗಳ ಮೊತ್ತ ಅಂತ ಹೇಳಿ ಕೊಟ್ಟಾಗ S10 = n/10/2 × 2a + 10 - 1 × d. ಸೊ ಅಲ್ಲಿಗೆ ನಮಗೆ ಆ ವ್ಯಾಲ್ಯೂಸ್ ಅಪ್ಲೈ ಮಾಡಿದಾಗ ಬರುವಂಥದ್ದು 2a + 9d = 46. ಸೊ ಅಲ್ಲಿಗೆ ಅದನ್ನ ಸಮೀಕರಣ 1 ಅಂತ ತಗೊಳ್ಳಿ. 14 ಪದಗಳ ಮೊತ್ತ ಅಂತ ತೆಗೆದುಕೊಂಡಾಗ ಆ ಸೂತ್ರಕ್ಕೆ 14 ಅನ್ನು ಹಾಕೊಳ್ಳಿ. ಸೊ S14 = 14/2 × 2a + 14 - 1 × d. ಸೊ ದಟ್ 420 = 7 × 2a + 13d ಆಗುತ್ತೆ. ಸೊ ಇಲ್ಲಿ 7 ಇಂದ 420 ಡಿವೈಡ್ ಆದರೆ ವಿಲ್ ಗೆಟ್ 60. ಸೊ ಹಾಗಾಗಿ ನಮಗೆ 2 ಸಮೀಕರಣ ಸಿಕ್ತು. 2a + 13d = 60 ಆಯಿತು. ಸೊ ಸಮೀಕರಣ 1 ಏನಿದೆ 2a + 9d = 46. ಸೊ ಕಳೆದ್ರೆ 2a ಕ್ಯಾನ್ಸಲ್ ಆಯಿತು, ಉಳಿಯುವಂಥದ್ದು 4d = 17. ಸೊ d = 7/2 ಆಯಿತು. ಸೊ ಈಗ ಈ ವ್ಯಾಲ್ಯೂನ ಸಮೀಕರಣ 1ಕ್ಕೆ ಹಾಕೊಳ್ಳೋಣ. ಸೊ ಸಮೀಕರಣ 1ಕ್ಕೆ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ a ವ್ಯಾಲ್ಯೂ. ಸೊ a ಬೆಲೆ ಗೊತ್ತಾಯಿತು, d ಬೆಲೆ ಗೊತ್ತಾಯಿತು. ಸೊ ಅವ್ರು ಕೇಳಿರೋದೇನು S20. ಸೊ ಹಾಗಾಗಿ S20 = 20/2 × 2 × 29/4 + 20 - 1 × 7/2. ಸೊ ಎಲ್ಲವನ್ನ ವ್ಯಾಲ್ಯೂಸನ್ನು ಹಾಕಿ ಡಿವೈಡ್ ಮಾಡಿದ್ರೆ ನಿಮಗೆ S20 ಗೊತ್ತಾಗುತ್ತೆ ಅಂತ 81 ಆಗಿರ್ತದೆ. ಸೊ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿ. ನೆಕ್ಸ್ಟ್ 35ನೇ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವಂತೆ ಸಮಾನವಾದ ತ್ರಿಜ್ಯವುಳ್ಳ ಒಂದು ನೇರ ಶಂಖವನ್ನು ಅದರ ಅರ್ಧಗೋಳಾಕೃತಿಯ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ಮಾಡಲಾಗಿದೆ. ಶಂಕುವಿನ ವೃತ್ತಪಾದದ ವ್ಯಾಸವು 6 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಎತ್ತರ ಆಗಿದೆ. ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 2 ಆಕೃತಿಗಳಿದೆ, ಒಂದು ಶಂಖ ಇದೆ, ಒಂದು ಅರ್ಧಗೋಳಾಕೃತಿ ಇದೆ. ಅರ್ಥ ಆಗ್ತಿದೆ? ಸೊ ಇಲ್ಲಿ ತ್ರಿಜ್ಯ ಸೇಮ್, ಎರಡಕ್ಕೂ ಒಂದೇ ತ್ರಿಜ್ಯ. ಸೊ ಅದು 6 ಇದೆ ವ್ಯಾಸ, ಹಾಗಾಗಿ 6ನ 2ರಿಂದ ಡಿವೈಡ್ ಮಾಡಿದರೆ 3 ಸೆಂಟಿಮೀಟರ್ ಆಗುತ್ತೆ. ಹೆಚ್ಚು ಕೊಟ್ಟಿದ್ದಾರೆ 4 ಸೆಂಟಿಮೀಟರ್. ಸೊ ಈಗ ನಮಗೆ ಶಂಕು ಅಂತ ತೆಗೆದುಕೊಂಡಾಗ ಓರೆ ಎತ್ತರ ಬೇಕಾಗುತ್ತೆ. ಸೊ L = √r² + h². ಸೊ ಹಾಗಾಗಿ 3² + 4² ಮಾಡಿದ್ರೆ ವಿಲ್ ಗೆಟ್ √25, ದಟ್ ಈಸ್ 5 ಸೆಂಟಿಮೀಟರ್ ಆಯಿತು. ಹಾಗಾಗಿ ಓರೆ ಎತ್ತರ 5 ಸೆಂಟಿಮೀಟರ್ ಆಯಿತು. ಈಗ ನಾವು ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಮಾಡಬೇಕು. ಸೊ ಎರಡರ ಸೂತ್ರ ಗೊತ್ತಿದೆ ನಮಗೆ, πrl + 2πr². ಸೊ ಕಾಮನ್ ಇರೋದನ್ನ ಹೊರಗಡೆ ತಗೊಳ್ಳಿ. πr × l + 2r. ಸೊ 22/7 × 3 × l 5 + 2 × 3 ಮಾಡಿದ್ರೆ 11 ಬಂತು. ಸೊ ಹಾಗಾಗಿ ಮಲ್ಟಿಪ್ಲೈಯನ್ನು ಮಾಡಿ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ 103.71 ಸೆಂಟಿಮೀಟರ್ ಸ್ಕ್ವೇರ್. ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ. ಹಣ್ಣಿನ ರಸದ ವ್ಯಾಪಾರಿಯು ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಆಕಾರದಲ್ಲಿನ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ. 10 ಸೆಂಟಿಮೀಟರ್ ಎತ್ತರವಿರುವ ಸಿಲಿಂಡರ್ ಆಕಾರದ ಲೋಟದ ಒಳವ್ಯಾಸವು 5 ಸೆಂಟಿಮೀಟರ್ ಇದೆ. ಆದರೆ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗ ಇದ್ದು ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಆದರೆ ಲೋಟದ ಸಾಮರ್ಥ್ಯ ಅಥವಾ ನೈಜ ಸಾಮರ್ಥ್ಯವನ್ನು ಲೆಕ್ಕಿಸಿ. ಸೊ ಬಹಳ ಈಸಿ ಇದೆ ಮಕ್ಕಳ. ಸೊ ನಮಗೆ ಅಲ್ಲಿ 10 ಸೆಂಟಿಮೀಟರ್ ಎತ್ತರ ಅಂತ ಹೇಳಿ ಕೊಟ್ಟಿದ್ದಾರೆ, ಹಾಗಾಗಿ ಹೆಚ್ಚು ಗೊತ್ತಾಯಿತು. ವ್ಯಾಸ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್, ಹಾಗಾಗಿ ತ್ರಿಜ್ಯ ಏನು ಮಾಡ್ತೀವಿ 5/2 ಆಯಿತು. ಸೊ 2.5 ಸೆಂಟಿಮೀಟರ್ ಆಯಿತು. ಸೊ ಹಾಗಾಗಿ ಲೋಟದ ಸಾಮರ್ಥ್ಯ ಮಾಡಬೇಕು ಅಂದರೆ ಏನು ಮಾಡಬೇಕು, ಸಿಲಿಂಡರಿನ ಘನಫಲ ಮೈನಸ್ ಅರ್ಧಗೋಳದ ಘನಫಲ. ಸೊ ಏಕೆಂದರೆ ಈ ಅರ್ಧಗೋಳ ಆಗಿರೋದ್ರಿಂದಲೇ ನಮಗೆ ಅಲ್ಲಿ ಏನಾಗ್ತದೆ
ಅದರ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅದರ ಫಸ್ಟ್ ನಾವು ನೈಜ ಸಾಮರ್ಥ್ಯವನ್ನು ನಾವು ಕಂಡುಹಿಡಿಯೋಣ. ಸೊ ಹಾಗಾಗಿ ಸಿಲಿಂಡರ್ನ ಘನಫಲ ಸೂತ್ರ πr²h ಮೈನಸ್ ಅರ್ಧಗೋಳದ ಘನಫಲ 2/3 × πr³. ಸೊ ಕಾಮನ್ ಇರೋದನ್ನು ಹೊರೊಳಗಡೆ ತಗೊಂಡು ನೆಕ್ಸ್ಟ್ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳ. ಸೊ ಅಲ್ಲಿಗೆ ಮಾಡಿದಾಗ ನಮಗೆ ಲೋಟದ ಸಾಮರ್ಥ್ಯ ಗೊತ್ತಾಗುತ್ತದೆ. ಅದು 163.7 ಸೆಂಟಿಮೀಟರ್. ಸೊ ಅವರು ಲೋಟದ ಸಾಮರ್ಥ್ಯವನ್ನು ಕೇಳಿದರೆ. ಸೊ ಇದಿಷ್ಟು ಅದರ ಸಾಮರ್ಥ್ಯ ಆಗಿರ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ. 30 ಮೀಟರ್ ಎತ್ತರವಿರುವ ಒಂದು ಕಟ್ಟಡದ ಮೇಲ್ತುದಿಯಿಂದ ನೆಲದ ಮೇಲಿರುವ ಒಂದು ಕಾರನ್ನು ನೋಡಿದಾಗ ಉಂಟಾದ ಅವನತ ಕೋನವು 30 ಡಿಗ್ರಿ. ಕಾರು ತನ್ನ ಪ್ರಾರಂಭಿಕ ಸ್ಥಳದಿಂದ ಕಟ್ಟಡದ ಕಡೆಗೆ ಚಲಿಸುತ್ತದೆ. ಸ್ವಲ್ಪ ಸಮಯದ ನಂತರ ಕಟ್ಟಡದ ಮೇಲ್ತುದಿಯಿಂದ ನೋಡಿದಾಗ ಉಂಟಾದ ಅವನತ ಕೋನವು 60 ಡಿಗ್ರಿ. ಹಾಗಾದರೆ ಕಾರು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, 30 ಸೆಂಟಿಮೀಟರ್ ಎತ್ತರವಿರುವಂಥ ಒಂದು ಕಟ್ಟಡ ಇದೆ. ಇದು 30 ಸೆಂಟಿಮೀಟರ್ ಇದರ ಮೇಲ್ತುದಿಯಿಂದ ನೆಲದ ಮೇಲೆ ಇಲ್ಲೊಂದು ಕಾರ್ ಇದೆ ಮಕ್ಕಳು. ಅದನ್ನು ನೋಡಿದಾಗ ಅವನತ ಕೋನ ಎಷ್ಟಾಗಿದೆ? 30 ಡಿಗ್ರಿ ಆಗಿದೆ. ಓಕೆನಾ? ತನ್ನ ಪ್ರಾರಂಭಿಕ ಸ್ಥಳದಿಂದ ಕಟ್ಟದ ಕಡೆಗೆ ಚಲಿಸುತ್ತದೆ. ಸೊ ಈಗ ಇಲ್ಲಿಂದ ಪ್ರಾರಂಭವಾಗ್ತಾ ಇದೆ ಕಾರು, ಇಂದ. ಸೊ ನಂತರ ಅದು ಡಿ ಸ್ಥಾನಕ್ಕೆ ಬರ್ತಾ ಇದೆ. ಸೊ ಅಲ್ಲಿಗೆ ಬಂದಾಗ ಅಲ್ಲಿ ನಮಗೆ ಅವನತ ಕೋನ ಎಷ್ಟಾಗಿದೆ? 60 ಡಿಗ್ರಿ ಆಗಿದೆ. ಹಾಗಾದರೆ ಕಾರು ಎಷ್ಟು ದೂರ ಚಲಿಸಿದೆ? ಸೊ ನಾವು ಕಂಡುಹಿಡಿಬೇಕಾಗಿರುವಂಥದ್ದೇನು? ಬಿಯನ್ನು ಕಂಡುಹಿಡಿಬೇಕು. ಸೊ ಅದು ಎಷ್ಟು ದೂರ ಚಲಿಸಿದೆ ಕಾರು. ಸೊ ಹಾಗಾಗಿ ಸೊ ನಾವು ತಗೊಳ್ಳೋಣ. ಬಿ ಸಿ ಕೊಟ್ಟಿದ್ದಾರೆ 30 ಡಿಗ್ರಿ. ಸೊ ಕೋನ ಇ ಈಸ್ ಈಕ್ವಲ್ಸ್ ಟು ಕೋನ ಬಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಪರ್ಯಾಯ ಕೋನಗಳು, ಹಾಗಾಗಿ ಆಲ್ಟರ್ನೇಟಿವ್ ಆ್ಯಂಗಲ್ಸ್. ಇದು 30 ಡಿಗ್ರಿ ಇದೆ, ಇದು 30 ಡಿಗ್ರಿ, ಇದು 60 ಡಿಗ್ರಿ ಇದೆ, ಇದು ಸಹ 60 ಡಿಗ್ರಿ ಆಗ್ತದೆ. ಓಕೆನಾ? ಹಾಗಾಗಿ ಈಗ ತ್ರಿಭುಜ ಬಿ ಎನಲ್ಲಿ tan 30 ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಸಿ ಎಫ್. ಸೊ ಹಾಗೆ 1/√3 ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ ಸಿ ಆಯಿತು. ಸೊ ಸಿ ಈಸ್ ಈಕ್ವಲ್ಸ್ ಟು 30 × √3. ಸೊ ಸಿ ಅಂತ ಹೇಳಿದ್ರೆ ಏನು ಮಕ್ಕಳ? ಸಿ ಅಂತ ಹೇಳಿದ್ರೆ ಸಿ ಡಿ ಪ್ಲಸ್ ಡಿ. ಸೊ ಸಿ ಡಿ ಪ್ಲಸ್ ಡಿ ಈಸ್ ನಥಿಂಗ್ ಬಟ್ 30 √3. ಸೊ ತ್ರಿಭುಜ ಬಿ ಸಿ ಡಿಯಲ್ಲಿ ಏನಾಗಿದೆ? tan 60 ಈಸ್ ಈಕ್ವಲ್ ಟು ಬಿ ಸಿ ಬೈ ಸಿ ಡಿ. ಸೊ √3 ಈಸ್ ಈಕ್ವಲ್ tan 60 ಅಂದರೆ √3 ಈಸ್ ಈಕ್ವಲ್ ಟು ಬಿ ಸಿ 30 ಡಿವೈಡೆಡ್ ಬೈ ಸಿ ಡಿ. ರೈಟ್. ಸೊ ಸಿ ಡಿ ಬರ್ಕೊಳ್ಳೋಣ. ಸೊ √3 ಸಿ ಡಿ ಈಸ್ ಈಕ್ವಲ್ ಟು 30 ಆಯಿತು. ಸೊ ಹಾಗಾಗಿ ಸಿ ಡಿ ಈಸ್ ಈಕ್ವಲ್ಸ್ ಟು 30 ಡಿವೈಡೆಡ್ ಬೈ √3. ಸೊ √3 ಕ್ಯಾನ್ಸಲ್ ಮಾಡ್ಕೊಳ್ಳೋದು ಈಸಿ. ಹಾಗಾಗಿ √3/√3 ಕ್ಯಾನ್ಸಲ್ ಆದರೆ 30 √3 ಡಿವೈಡೆಡ್ ಬೈ 3 ಆಯಿತು. ಸೊ ದರ್ಫೋರ್ ಸಿ ಡಿ ಈಸ್ ಈಕ್ವಲ್ ಟು 10 √3. ಸೊ 3 1s 3 10s. ಸೊ ಇದನ್ನು ಸಮೀಕರಣ 1ರಲ್ಲಿ ನಾವು ಫಿಲ್ ಮಾಡಿದಾಗ ವಿಲ್ ಗೆಟ್ ಡಿ ವ್ಯಾಲ್ಯೂ. ಸೊ ಕಾರು ಚಲಿಸಿದಂತಹ ದೂರ ಏನಾಗ್ತದೆ? 30 √3 ಮೈನಸ್ 10 √3 ಅನ್ನು ಮಾಡಿದ್ರೆ 20 √3 ಮೀಟರ್ ಆಗುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ. ನಕ್ಷಾ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 2 ಸಮೀಕರಣ ಕೊಟ್ಟಿರ್ತಾರೆ ಮಕ್ಕಳ. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಟೇಬಲ್ ವೆರಿ ಇಂಪಾರ್ಟೆಂಟ್. ಟೇಬಲ್ಲಿಗೆ ನಿಮಗೆ 1 ಅಂಕ ಇರ್ತದೆ. ಸೊ ಎಕ್ಸ್ ಅಥವಾ ವೈ ಯಾವುದಕ್ಕಾದ್ರೂ ವ್ಯಾಲ್ಯೂಸನ್ನು ಕೊಟ್ಕೊಳ್ಳಿ. ಸೊ ಅದನ್ನು ಕೊಟ್ಟು ನೀವು ಇಲ್ಲಿ ಈ ರೀತಿ ಗ್ರಾಫ್ ಇರ್ತದೆ, ಅಲ್ಲಿ ಪ್ರಮಾಣವನ್ನು ಬರೆದು ಎಕ್ಸ್ ಅಕ್ಷ ಎಷ್ಟು, ವೈ ಅಕ್ಷ ಬರೆದು, ಸೊ ಎರಡೂ ಸಮೀಕರಣಗಳನ್ನು ನೀವು ಮಾರ್ಕ್ ಮಾಡಿ ಒಂದು ಪಾಯಿಂಟಲ್ಲಿ ನಮಗೆ ಸಿಗುತ್ತೆ. ಅದೇ ಪರಿಹಾರ ಆಗಿರ್ತದೆ. ಸೊ ಅದನ್ನು ನೀವು ಗುರುತಿಸಿದ್ರೆ, ಈ ರೀತಿ ಮಾರ್ಕ್ ಮಾಡಿದ್ರೆ ಮಕ್ಕಳ 4 ಅಂಕ ಸಿಗ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಡೆಫಿನೆಟ್ ಕ್ವಶನ್ಸ್ ಮಕ್ಕಳ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ನಿಮ್ಗೆ ಅಲ್ಲೊಂದು ಪ್ರಮೇಯ ಇರುತ್ತೆ. ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ. ಸೊ ನೀವು ನಿರೂಪಣೆ ಬರೆದು ಸಾಧನೆಯನ್ನು ಬರೀಬೇಕು. ಇದಾದರೂ ಬರ್ಬೋದು, ಕೋನ ನಿರ್ಧಾರಕ ಗುಣ ಅದಾದರೂ ಬರ್ಬೋದು. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಎಕ್ಸಾಮಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.